Never delete this vlog. Never delete. Malvika. Hello guys, good morning. I'm in Nashville. It's in Tennessee. So other state ಗೆ ಬಂದಿದ್ದೀನಿ. 10 hours journey ಇತ್ತು night. So afterwards I came. I'm just taking photos. Ready ಆದೆ. ಬಿಂದಿ ಹಾಕಿದ್ದೀನಿ ನೋಡಿ, ಬಿಂದಿ. ಸ್ಯಾರಿ ಹಾಕಿದ್ದೀನಿ. I'll show you guys. ಇದು ನನ್ನ ಫ್ರೆಂಡ್ ಮನೆ. ಅವ್ರ ಅಪ್ಪ ಅಮ್ಮ ಎಲ್ಲ ಇರೋದು. ಸೊ ನನ್ನ ಇನ್ನೊಂದು ಫ್ರೆಂಡ್ ಮದುವೆ, ಅಲ್ಲಿಗೆ ಹೋಗಬೇಕು. 1 hour ಟ್ರಾವೆಲ್ ಇದೆ ಅಂತೆ. So I'm just waiting. I'm going to video now myself, take some photos with my selfie stick, my goggles. Let's go. Looking cute ಅಲ್ಲ. ನನ್ನ ಹೇರ್ ಬೋ ಮಾಡ್ಕೊಂಡಿದ್ದೆ ನೋಡಿ ಹೆಂಗೆ. ಆ್ಯಂಡ್ ಹಾಕ್ಕೊಂಡಿದ್ದೆ. ಹೇರ್ ಸ್ಟೈಲನೇ ಮಾಡ್ಕೊಂಡಿದ್ದು. ಸ್ಯಾರಿನೂ ನಾನೇ ಕಟ್ಕೊಂಡಿದ್ದು. ನೆನ್ನೆನೇ ಡ್ರಾಪ್ ಮಾಡ್ಕೊಂಬಂದಿದ್ದೆ ಎಲ್ಲ ಮನೆಯಲ್ಲೇ. ಸೊ ಇವತ್ತು ಜಸ್ಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಲೆಟ್ಸ್ ಡು ಫೋಟೋಶೂಟ್. ನಾನು ನನ್ನ ಫ್ರೆಂಡ್ ಮದುವೆಗಂತ ನಾನು ಶಿಕಾಗೋದಿಂದ ಟೆನೆಸಿಗೆ ಟ್ರಾವೆಲ್ ಮಾಡ್ತಾಯಿದ್ದೆ. ಫ್ಲೈಟ್ ಟಿಕೆಟ್ಸ್ ನೋಡಿದೆ, ತುಂಬ ಎಕ್ಸ್ಪೆನ್ಸಿವ್ ಇತ್ತು. ಆಲ್ಮೋಸ್ಟ್ $400 to $500 ಇತ್ತು ಟು ರೌಂಡ್ ಟ್ರಿಪ್ಪಿಗೆ. ಅಷ್ಟೊಂದೆಲ್ಲ ಖರ್ಚು ಮಾಡೋಕ್ಕಾಗಲ್ಲ. ಈಗ ಇಂಡಿಯಾಗೆ ಬೇರೆ ಹೋಗಬೇಕು ಅಂತ ನಾನು ಬಸ್ ಬುಕ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಇಟ್ ವಾಸ್ ಆಫ್ $100. ಆ ವ್ಲಾಗ್ನು ಹಾಕ್ತೀನಿ ನೆಕ್ಸ್ಟು. ಸೊ ಬೆಳಗಿನ ಜಾವ 4 ಗಂಟೆಗೆ ನಾನು ಟೆನೆಸಿಗೆ ಬಂದೆ ಬಸ್ಸಲ್ಲಿ. ಆಲ್ಮೋಸ್ಟ್ 10 hours ಟ್ರಾವೆಲಿಂಗ್ ಇತ್ತು. ಅದಾದಮೇಲೆ ನನ್ನ ಫ್ರೆಂಡ್ಸ್ ಬಂದು ನನ್ನನ್ನು ಪಿಕ್ ಮಾಡಿಕೊಂಡ್ರು ಬಸ್ ಸ್ಟ್ಯಾಂಡಿಂದ. 1-2 hour ಮಲ್ಕೊಂಡು ತಿರ್ಗಾ ಬೆಳಗ್ಗೆ ಎದ್ದು ರೆಡಿಯಾಗಿ ಮಂಟಪದ ಹತ್ರ ಬಂದ್ವಿ. ಇಶಾನ್, ಮಾಲ್ವಿಕಾ ಮದುವೆ ದೇವಸ್ಥಾನದಲ್ಲಿತ್ತು. ಆದರೆ ದೇವಸ್ಥಾನದಲ್ಲಿ ಕೆಳಗಡೆ ಒಂಥರ ಮ್ಯಾರೇಜ್ ಹಾಲ್ ಥರ ಇತ್ತು. ಅಲ್ಲಿ ಮ್ಯಾರೇಜ್ ಹಾಲ್ನ ರೆಂಟ್ ಮಾಡ್ಕೊಂಡಿದ್ರು 1 ಡೇಗೆ. ಮೇಲ್ಗಡೆ ದೇವಸ್ಥಾನ ಇತ್ತು, ಕೆಳಗಡೆ ಮ್ಯಾರೇಜ್ ಹಾಲ್ ಇತ್ತು. ಮ್ಯಾರೇಜ್ ಹಾಲು ಒಂದು ಸ್ವಲ್ಪ ದೊಡ್ಡದಾಗೇ ಇತ್ತು. ಒಂದು 100 ಜನನ ಫಿಟ್ ಮಾಡ್ಬೋದು. ಬಟ್ ಅಷ್ಟೊಂದು ಜನ ಏನು ಬಂದಿರಲಿಲ್ಲ. US ಅಲ್ಲೆಲ್ಲ 100 ಜನ ಇದ್ದರೆ ಅದೇ ಗ್ರ್ಯಾಂಡ್ ವೆಡ್ಡಿಂಗು. ಅಮ್ಮಮ್ಮ ಅಂದರೆ ಇವ್ರ ಮದುವೆಲಿ ಒಂದು 50 to 70 ಜನ ಇದ್ರೇನೋ. ಇಂಡಿಯಾದಲ್ಲಿ ಮದುವೆ ಅಂದರೆ ನಾವು 500 ಜನ ಕರೆದಿದ್ರೆ 1000 ಜನ ಬರ್ತಾರೆ, ಅವ್ರ ಫ್ರೆಂಡ್ಸ್ ಅಂತ. ಇಲ್ಲಿ ಕರೆದಿರೋ ಜನಕ್ಕಿಂತ ಕಮ್ಮಿನೇ ಬಂದಿರ್ತಾರೆ. ಎಲ್ಲರೂ ದೂರದಿಂದ ಟ್ರಾವೆಲ್ ಮಾಡಬೇಕು ಮತ್ತು ಹಾಲಿಡೇ ತೊಗೊಂಬರ್ಬೇಕು. ಸೊ ಅಷ್ಟೊಂದೆಲ್ಲ ಯಾರು ಎಫರ್ಟ್ ಹಾಕಿ ಬರಲ್ಲ. She's the bride. She's pretty. Never delete this vlog. Never delete this vlog. Yeah, no. It will be. ಮಂಟಪ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ರು. ಆಲ್ಮೋಸ್ಟ್ ಅವರು ಜಾಸ್ತಿನೇ ಖರ್ಚು ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಡಾಲರ್ಸಲ್ಲಿ ಸ್ಪೆಂಡ್ ಮಾಡಬೇಕಲ್ಲ. ಇಂಡಿಯಾದಲ್ಲಿ ಇದೇ $1,000 ಅಂದರೆ ಆಲ್ಮೋಸ್ಟ್ 1 lakh ಕೊಟ್ಟರೆ ಎಂಥ ಗ್ರ್ಯಾಂಡ್ ಡಿಸೈನ್ ಮಾಡ್ತಾರೆ. ನನಗೆ ಸರಿಯಾಗಿ ಪ್ರೈಸ್ ಗೊತ್ತಿಲ್ಲ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ಗೈಸ್ ಎಷ್ಟಾಗಿರ್ಬೋದು ಅಂತ. ನನಗೂ ಗೊತ್ತಿಲ್ಲ ಖರ್ಚು. ಪಾಪ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಹುಡುಗನಿಗೆ ಏನೇನೋ ಶಾಸ್ತ್ರ ಎಲ್ಲ ನಡೀತಾ ಇತ್ತು. ಅದಕ್ಕೆ ಹುಡುಗಿ ಆಚೆ ವೆಯ್ಟ್ ಮಾಡ್ತಾಯಿದ್ರು. Your mom? No, my masi. Oh, your aunt. ಹುಡುಗಿಗೆ ಗೌರಿ ಪೂಜೆ ಮಾಡಿಸ್ಬೇಕಂತ ಕರ್ಕೊಂಡು ಹೋಗ್ತಾಯಿದ್ರು. US ಅಲ್ಲಿ ಮದುವೆ ಆದರೆ ಹಿಂಗೆ ಸಿಂಪಲ್ ಆಗಿರುತ್ತೆ. ನನಗಂತೂ US ಅಲ್ಲಿ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನನಗೆ ನಮ್ಮ ಅಜ್ಜಿ ತಾತ, ನನ್ನ ರಿಲೇಟಿವ್ಸು, ಕಸಿನ್ಸ್ ಎಲ್ಲ ಇರಬೇಕು. ಆವಾಗಲೇ ಮಜಾ ಇರೋದು. ಜಾಸ್ತಿ ಗ್ರ್ಯಾಂಡಾಗಿ ಮಾಡ್ಕೊಂಡಿಲ್ಲ ಅಂದರೂ ಜಾಸ್ತಿ ಜನ ಇರಬೇಕು ನನ್ನ ಮದುವೆಗೆ. ಎಲ್ಲಿದ್ದಾನೋ ನನ್ನ ಗಂಡ, ಏನು ಮಾಡ್ತಾಯಿದ್ದಾನೋ ಗೊತ್ತಿಲ್ಲ. ಹುಡುಗಿನ ಗೌರಿ ಪೂಜೆಗೆ ಕರ್ಕೊಂಡು ಹೋಗ್ತಾಯಿದ್ರು. ಇಲ್ಲೇನು ಆಚೆಗಡೆ ಎಲ್ಲ ಮಾಡಲ್ಲ, ಎಲ್ಲ ಒಳಗಡೆನೆ ಮಂಟಪದ ಒಳಗಡೆನೆ ಎಲ್ಲ ಮುಗಿಸ್ಬಿಡ್ತಾರೆ. ಹುಡುಗಂದು ಏನೇನು ರಿಚುವಲ್ಸ್ ಇತ್ತೋ, ಶಾಸ್ತ್ರ ಇತ್ತೋ ಎಲ್ಲ ಪೂಜಾರಿ ಎಲ್ಲ ಮಾಡಿ ಮುಗಿಸಿ ವೆಯ್ಟ್ ಮಾಡ್ತಾಯಿದ್ರು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದರು. ಇಡ್ಲಿ, ವಡೆ, ಸಾಂಬಾರು, ಚಟ್ನಿ ಎಲ್ಲ ಅರೇಂಜ್ ಮಾಡಿದರು. ನಾವು ಗೊತ್ತಲ್ಲ ಬೆಂಗಳೂರವರು ಬಿಡ್ತೀವಾ, 1-2 ಇಡ್ಲಿ ಹಾಕ್ಕೊಂಡು 1-2 ವಡೆ ಹಾಕ್ಕೊಂಡು ಅದ್ರ ಮೇಲೆ ಸಾಂಬಾರು ಚಟ್ನಿ ಎಲ್ಲ ಮಿಕ್ಸ್ ಹೊಡೆದ್ಬಿಟ್ಟು ತಿಂದಿದ್ದು ಸಕ್ಕತ್ತಾಗಿತ್ತು ಮಾತ್ರ.
ನಾನಂತೂ ನನ್ನ ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡ್ತಾಯಿದ್ದೆ. ನಿಮಗೆ ಗೊತ್ತಲ್ಲ ನಾನು ಎಷ್ಟು ತಿಂಡಿ ಪೋತಿ ಅಂತ. ಆಚೆಗಡೆ ಹೋಗಿ ತಿಂದಿಲ್ಲ ಅಂದ್ರೂ ಒಳ್ಳೆ ಚೆನ್ನಾಗಿ ಮಾಡ್ಕೊಂಡು ತಿಂತೀನಿ. ಹುಡುಗಿ ಬಂದು ನಾಗ್ಪುರಿಂದ ಮತ್ತು ಹುಡುಗ ಬಂದು ಹೈದ್ರಾಬಾದಿಂದ, ಆದರೆ ಇರೋದು ಮುಂಬೈಯಲ್ಲಿ. ಸೊ ಅವರು ಹೈದ್ರಾಬಾದ್ ಸ್ಟೈಲಲ್ಲಿ ವೆಡ್ಡಿಂಗ್ ಎಲ್ಲ ಮಾಡ್ತಾಯಿದ್ರು. ರಿಚುವಲ್ಸ್ ಎಲ್ಲ ಹೈದ್ರಾಬಾದ್ ಸ್ಟೈಲಲ್ಲಿತ್ತು. ಪೂಜಾರಿ ಬಂದು ನಮ್ಮ ಕರ್ನಾಟಕದವರು. ಸೊ ಎಲ್ಲ ಮಂತ್ರ ಎಲ್ಲ ಕನ್ನಡದಲ್ಲಿ ಹೇಳ್ತಾಯಿದ್ರು. ಇದೇನೋ ಹುಡುಗಿನ ಕರ್ಕೊಂಡೋಗೋಕ್ಕೆ ನನ್ನ ಫ್ರೆಂಡ್ಸು ನೈಟೆಲ್ಲ ಕುತ್ಕೊಂಡು ಮಾಡಿದರು. ಚೆನ್ನಾಗಿ ಬಂದಿದೆ ಮಾತ್ರ. ಅವರೆಲ್ಲ ಸ್ಟೋರ್ಗೆ ಹೋಗಿ ವಾಲ್ಮಾರ್ಟ್ಗೆ ಹೋಗಿ ತೊಗೊಂಬಂದು ಎಲ್ಲ ಸ್ಕ್ರ್ಯಾಚಿಂದ ಮಾಡಿರೋದು. ಸಖತ್ತಾಗಿ ಬಂದಿತ್ತು. ಹುಡುಗಿನ ಆಚೆಗಡೆಯಿಂದ ಮಂಟಪಕ್ಕೆ ಕರ್ಕೊಂಡು ಹೋಗೋಕ್ಕೆ ಈ ಥರ ಮಾಡಿದರು. ಚೆನ್ನಾಗಿ ಬಂದಿತ್ತು. Good job, guys. ನನಗೆ ಇದೇ ಫಸ್ಟ್ ಟೈಮು ತೆಲುಗು ಸ್ಟೈಲಲ್ಲಿ ಮಾಡ್ತಿರೋ ಮದುವೆಗೆ ಬಂದಿದ್ದು. ನಾನು ತುಂಬ ಎಂಜಾಯ್ ಮಾಡಿದೆ ಫ್ರೆಂಡ್ಸ್ನೆಲ್ಲ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡಿ. ಹೈದ್ರಾಬಾದ್ ವೆಡ್ಡಿಂಗು ಕರ್ನಾಟಕ ವೆಡ್ಡಿಂಗು ತುಂಬ ಸಿಮಿಲರಾಗೇ ಇದೆ ಅಂತ ಅನಿಸುತ್ತೆ. ಬಿಕಾಸ್ ನಮ್ಮದ್ರಲ್ಲೂ ಈ ಥರ ಎಲ್ಲ ಶಾಸ್ತ್ರ ಎಲ್ಲ ಮಾಡ್ತಾರೆ. ಅದಾದಮೇಲೆ ಈ ಥರ ಪಂಚೆಲ್ಲ ಹಿಡಿತಾರೆ. ಆಮೇಲೆ ಗೌರಿ ಪೂಜೆ ಮಾಡೋದು ಮತ್ತು ಅಕ್ಷತೆ ಕಾಳು ಹಾಕೋದು ಎಲ್ಲ ಒಂಥರ ಕರ್ನಾಟಕ ವೆಡ್ಡಿಂಗ್ ಥರನೇ ಇತ್ತು ವೈಬ್ಸ್ ಎಲ್ಲ. ನಾನು ಈ ಥರ ಮದುವೆಗೆ ಎಷ್ಟು ಹೋಗಿದ್ದೀನೋ ಬೆಂಗಳೂರಲ್ಲಿದ್ದಾಗ. ಯಾರು ಮದುವೆಯಲ್ಲಿ ಗಂಡು ಹೆಣ್ಣು ಗೊತ್ತಿಲ್ಲ ಅಂದರೂ ಊಟಕ್ಕೆ ಮಾತ್ರ ನಾನು ಫಸ್ಟ್ ಹಾಜರಿರ್ತಾಯಿದ್ದೆ. ನಮ್ಮಪ್ಪ ಏನಿಲ್ಲ, ಅಲ್ಲೊಂದು ಮದುವೆ ಇದೆ ಬರ್ತೀಯಮ್ಮ ಅಂದರೆ ಒಂದು ಟಾಪ್ ಹಾಕೊಳೋದು, ಲೆಗ್ಗಿಂಗ್ಸ್ ಹಾಕೊಳೋದು, ಸುಯಿ ಅಂತ ನಮ್ಮ ಅಪ್ಪನ ಜೊತೆ ಹೋಗ್ಬಿಡೋದು, ಮದುವೆ ಊಟ ತಿನ್ಕೊಂಬರೋದು. ಅಲ್ಲಿ ಸ್ಟೇಜ್ ಮೇಲೂ ಹೋಗಲ್ಲ ನಾನು. ಈ ಶ್ರೀಮಂತರ ಮದುವೆ ವೆಡ್ಡಿಂಗ್ ಹೋದರೆ ಸಕ್ಕದಾಗಿ ಊಟ ಮಾಡಿರ್ತಾರೆ. ಪಾನಿಪುರಿ, ದೋಸೆ, ಮಸಾಲೆ ದೋಸೆ, ಗೋಲ್ಗಪ್ಪ ಮತ್ತು ಫ್ರೂಟ್ ಸಲಾಡ್ ಅಂತೆ, ವೆರೈಟೀಸ್ ಆಫ್ ಸ್ವೀಟ್ಸು. ಹಬ್ಬ ಮದುವೆ ಅರೇಂಜ್ಮೆಂಟ್ಸ್ಗಿಂತ ಊಟ ಸಕ್ಕದಾಗಿದ್ದರೆ ಹಬ್ಬ ಎಂಜಾಯ್ ಮಾಡ್ಬೋದು. ಎಲ್ಲರೂ ಊಟಕ್ಕೆ ಬರೋದು, ನಾನಂತೂ ಊಟಕ್ಕೆ ಹೋಗೋದು. ಪೂಜಾರಿ ಏನೋ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು, ಎಲ್ಲ ರಿಚುವಲ್ಸ್ ಮಾಡಿಸ್ತಾಯಿದ್ರು. ಪೂಜಾರಿ ಎಲ್ಲ ಕನ್ನಡದಲ್ಲೇ ಮಂತ್ರ ಎಲ್ಲ ಹೇಳ್ತಾಯಿದ್ರು, ಅರ್ಥ ಆಗ್ತಾಯಿತ್ತು. ಹೈದ್ರಾಬಾದಲ್ಲೇನೋ ಮದುವೆ ಆಗಿರೋರು ಮಾತ್ರ ಅಕ್ಷತೆ ಹಾಕಬೇಕಂತೆ, ಮದುವೆ ಆಗದಿಲ್ದವ್ರು ಅಕ್ಷತೆ ಹಾಕ್ಬಾರ್ದಂತೆ. ನನಗೆ ಗೊತ್ತಿರಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ಸ್ ಹೇಳ್ತಾಯಿದ್ರು ನೀನು ಮದುವೆ ಆಗಿಲ್ಲ ಹಾಕ್ಬಾರ್ದು ಅಂತ. ನಮ್ಮ ಸೈಡು ಕರ್ನಾಟಕ ಸೈಡು ಎಲ್ಲರೂ ಹಾಕ್ತೀವಿ ಅಕ್ಷತೆ ಕಾಳನ್ನ. ಅದು ಗೊತ್ತಿಲ್ಲ ಹೈದ್ರಾಬಾದವರು. ನಾನು ಹೊಸ್ದಾಗಿ ಕೇಳಿದ್ದು ಅಕ್ಷತೆ ಕಾಳು ಹಾಕ್ಬಾರ್ದು ಅಂತ. क्रमेण सर्वराज्यपकरण संहितकाले ब्रह्मलोके सुखनिवाससिद्ध्यर्थं भाषेद्धवमण्डल पर्यन्तं कन्यां कनक सम्पन्नां कनक आभरणैः युताम्
ಇಟ್ಸ್ ಸಚ್ ಆನ್ ಎಮೋಷ್ನಲ್ ಮೂಮೆಂಟ್ ಎಲ್ಲ ಹುಡುಗಿರ್ಗೂ ಅಲ್ವಾ. ಆ ಮೂಮೆಂಟಲ್ಲಿ ಅದು ಪ್ರೈಸ್ಲೆಸ್ ಮೂಮೆಂಟು. ಇಟ್ಸ್ ಕೈಂಡ್ ಆಫ್ ಎಮೋಷ್ನಲ್ ಮೂಮೆಂಟ್ ಫಾರ್ ಆಲ್ ಗರ್ಲ್ಸ್. ನಾನಂತೂ ಎಷ್ಟೊಂದು ಎಮೋಷ್ನಲ್ ಆಗಿದ್ದೆ ಬಿಕಾಸ್ ಐ ವಾಸ್ ಫೀಲಿಂಗ್ ದಟ್ ಓ ಮೈ ಗಾಡ್ ಮೈ ಫ್ರೆಂಡ್ ಈಸ್ ಗೆಟಿಂಗ್ ಮ್ಯಾರಿಡ್ ಆ್ಯಂಡ್ ಯುನೋ ನಾನು ತುಂಬ ಎಮೋಷ್ನಲ್ ಆಗಿದೆ ಮೋರ್ ದೆನ್ ಕಪಲ್ಸ್ ಆ್ಯಂಡ್ ಇಟ್ ವಾಸ್ ವೆರಿ ಗುಡ್ ಮೂಮೆಂಟ್ ಫಾರ್ ದೆಮ್. ಕಂಠೆ ಭದ್ರಾಮಿ ಸುಭಗೆ ತ್ವಂಜೀವ ಶರದಸ್ಯ ಓಂ ಗುರುತೆ ರಾಜಾವೃತೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂ ಓಂ ಪೂಜಾತ್ ವೇದೋ ವೇದೋ ಅಂತರಿಕ್ಷಾಧಿಗತೋ ಊರ್ಧ್ವಾ ಪ್ರಭಾತಾ ಅಮೇನ ಶರಂ ತಚ್ಚಕ್ರಹಪತ್ತೆ ಯಥಾತೋ ಭಜೇತಿ ಪಶಿನೀತ್ವಂ ವಿದಧಾಮಾನ್ಸಾಧಿ. ನನ್ನ ಫ್ರೆಂಡ್ಸ್ ಕೊಲೀಗ್ಸ್ ಎಲ್ಲ ಬಂದಿದ್ದರು ಮದುವೆಗೆ. ಕುರ್ತಾ ಎಲ್ಲ ಹಾಕೊಂಡು ಬಂದಿದ್ರು. ಒಳ್ಳೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾಯಿದ್ರು. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಇದು ರಿಚುವಲ್ಲ ಸುಮ್ಮನೆ ಫನ್ನಿಗೆ ಮಾಡ್ತಾರ ಅಂತ. ಲೈಕ್ ಅಕ್ಕಿ ಕಾಳನ್ನ ಒಬ್ಬರು ತಲೆ ಮೇಲೆ ಹಾಕೊಳೋದು ಫನ್ನಾಗಿತ್ತು. ಅವರಿಗೂ ನೋಡೋಕ್ಕೂ ಫನ್ನಾಗಿತ್ತು. ದೇ ವೇರ್ ಎಂಜಾಯಿಂಗ್ ದಟ್ ಮೂಮೆಂಟ್. ಆಮೇಲೆ ಹಾರ ಎಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಇಬ್ರು ಮೇಲೆತ್ತಿ ಹಾರ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ರು. ಇಟ್ ವಾಸ್ ಸಚ್ ಅ ಫನ್ ಮೂಮೆಂಟ್. Will tell you. Ready? Aksha, ready? 3, 2, 1, go. ಎಲ್ಲ ಮ್ಯಾರೇಜ್ ರಿಚುವಲ್ಸ್ ಎಲ್ಲ ಆದಮೇಲೆ ಅರುಂಧತಿ ನಕ್ಷತ್ರ ತೋರ್ಸೋಕೆ ಆಚೆ ಕರ್ಕೊಂಬಂದಿದ್ರು. ಸೊ ಅವರು ತೋರಿಸ್ತಾ ಇದ್ರು ಅರುಂಧತಿ ನಕ್ಷತ್ರ ಅಲ್ಲಿದೆ ನೋಡು ಅಂತ. ಅವ್ರು ನೋಡ್ತಾಯಿದ್ರು. ವೆಡ್ಡಿಂಗ್ ಎಲ್ಲ ಮುಗಿದ್ಮೇಲೆ ನಾವು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿ ಆಲ್ಮೋಸ್ಟ್ 3 years ಆಗಿತ್ತು. ಸೊ ಅವ್ರನ್ನೆಲ್ಲ ನೋಡಿದ್ದಕ್ಕೆ ತುಂಬ ಖುಷಿ ಆಯಿತು. ದೇ ಆರ್ ಸಚ್ ಅ ಕ್ಯೂಟ್ ಕಪಲ್ಸ್ ಅಲ್ವಾ. ಇವಳು ನನ್ನ ಫಸ್ಟ್ ರೂಮೆಂಟು. USA ಬಂದಿದ್ದು ಫಸ್ಟ್ ಮೀಟ್ ಮಾಡಿದ ಫ್ರೆಂಡ್ ಇವಳೇ. ಇವರೆಲ್ಲ ನನ್ನ ಹಳೆ ಕಾಲೇಜ್ ಫ್ರೆಂಡ್ಸು. ಅಲ್ಲಿ ಓದ್ತಾ ಇರುವಾಗ ಇವರು ನನ್ನ ಫ್ರೆಂಡ್ ಅವ್ರ ಅಪ್ಪ ಅಮ್ಮ ಇಲ್ಲೇ ಟೆನೆಸಲ್ಲಿ ಇರೋದು. ಇವ್ರ ಮನೆಯೇ ನಾವೆಲ್ಲ ರೆಡಿಯಾಗಿದ್ದು. ಚೆನ್ನಾಗಿ ನೋಡಿಕೊಂಡ್ರು. ತಿರ್ಗಾ ಬಾ ಅಂತ ಕರಿತಾಯಿದ್ರು. ಲಂಚಿಗೂ ಚೆನ್ನಾಗಿ ಎಲ್ಲ ಅರೇಂಜ್ ಮಾಡಿದರು. ಪರೋಟ, 2 types ಆಫ್ ದಾಲು, ಪಲಾವು, ರೈಸು, ರಸಮು ಮತ್ತು ನನ್ನ ಫೇವ್ರೆಟ್ ರಸ್ಮಲೈ ಎಲ್ಲ ಚೆನ್ನಾಗಿ ತಂದಿದ್ರು.
ಟೆನೆಸಿಲಿ ತುಂಬ ಚೆನ್ನಾಗಿತ್ತು ವೆದರು. ಬ್ಯಾಕ್ ಇನ್ ಚಿಕಾಗೋದಲ್ಲಿ ನಾನೆಲ್ಲಿರ್ತೀನೋ ತುಂಬ ಚಳಿ ಅಂದರೆ ತುಂಬ ಚಳಿ ಈಗಲೂ. ಬಟ್ ಈ ವೆದರ್ ಇಲ್ಲಿ ಟೆನೆಸಿಲಿ ತುಂಬ ಚೆನ್ನಾಗಿತ್ತು. ಜನವರಿ ಫೆಬ್ರವರಿಯಲ್ಲಿ ಅಷ್ಟೇ ಅಂತೆ ಕೋಲ್ಡ್ ಇರೋದು, ಅದಾದಮೇಲೆ ವೆದರ್ ಎಲ್ಲ ಚೆನ್ನಾಗಿರುತ್ತಂತೆ. ಇದೇ ನೋಡಿ ಟೆಂಪಲು. ಸೊ ದೊಡ್ಡದಾಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ ಟೆಂಪಲು. ಇಲ್ಲಿ ಮೇಲ್ಗಡೆ ಟೆಂಪಲ್ ಇರುತ್ತೆ, ಕೆಳಗಡೆ ಮಂಟಪ ಥರ ಮಾಡಿದ್ದಾರೆ, ವೆಡ್ಡಿಂಗ್ ಹಾಲ್ ಥರ. ಸೊ ಯಾರನ್ನ ರೆಂಟ್ ಮಾಡಿಕೊಂಡು ಇಲ್ಲೆಲ್ಲ ಮಾಡ್ಬೋದು. US ಅಲ್ಲಿ 100 ಜನ ಕರೆದು ವೆಡ್ಡಿಂಗ್ ಮಾಡೋಷ್ಟು ಖರ್ಚು ಮಾಡೋದ್ರಲ್ಲಿ ಇಂಡಿಯಾದಲ್ಲಿ ಮಾಡಿದ್ರೆ ನಮ್ಮ ಗ್ರ್ಯಾಂಡ್ ವೆಡ್ಡಿಂಗ್ ಮಾಡ್ಬೋದು ಅನಿಸುತ್ತೆ, ಅಷ್ಟು ಖರ್ಚಾಗುತ್ತೆ. ಮದುವೆ ಎಲ್ಲ ಸಖತ್ತಾಗಾಯಿತು, ಚೆನ್ನಾಗಾಯಿತು. ದಟ್ ಕಪಲ್ಸ್ ವೆರ್ ವೆರಿ ಗುಡ್. ದೇ ವೆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ಬೋತ್ ಟೆಂಪಲಲ್ಲಾಗಿದ್ದು. ಸೊ ಲೈಕ್ ಕೇಮ್ ಟು ಟೆಂಪಲ್. ಈಗ ಡ್ರೆಸ್ ಚೇಂಜ್ ಮಾಡಿ ನನ್ನ ಬಸ್ ಇದೆ, ಅಗೇನ್ ರಿಟರ್ನ್ ಬಸ್ ಇದೆ 2:45ಗೆ. ಸೊ ಈಗ ತಿನ್ಕೊಂಬಿಟ್ಟು ಡ್ರೆಸ್ ಚೇಂಜ್ ಮಾಡಿದ್ರೆ ಆರಾಮಾಗಿ ತಿನ್ಬೋದಂತ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ತಿಂದು ಆಮೇಲೆ ಹೋಗಬೇಕು. ಆ್ಯಂಡ್ ದ ವೆದರ್ ಇನ್ ಟೆನೆಸಿ ನ್ಯಾಶ್ವಿಲ್ ಇಸ್ ವೆರಿ ಗುಡ್. ಚಿಕಾಗೋ ಥರ ಕೋಲ್ಡ್ ಇಲ್ಲ. ಇಟ್ಸ್ ಸೋ ಗುಡ್ ವೆದರ್. ಮೇ ಬಿ ಐ ನೀಡ್ ಟು ಮೂವ್ ಹಿಯರ್ ಗೈಸ್. ಲಿಟ್ರಲಿ ಇಟ್ಸ್ ಸೋ ಗುಡ್. ಜನವರಿ ಫೆಬ್ರವರಿಲಿ ಅಷ್ಟೇ ಅಂತೆ ಕೋಲ್ಡ್ ಇರೋದು, ಅದಾದಮೇಲೆ ಒಂಚೂರು ಕೋಲ್ಡ್ ಇರಲ್ಲ ಅಂತೆ. ಇಟ್ಸ್ ಸೋ ಗುಡ್. ವೆದರ್ ಇಸ್ ವೆರಿ ಗುಡ್ ನ್ಯಾಶ್ವಿಲ್. ಇನ್ನು ಚಿಕಾಗೋದಲ್ಲಿ ಇನ್ನೂ ಕೋಲ್ಡ್ ಇದೆ, ಒಂದು ಸ್ವಲ್ಪ ಕೋಲ್ಡ್ ಇದೆ. ಎವ್ರಿ ಡೇ ಇಟ್ಸ್ ಅ ಡಿಫ್ರೆಂಟ್. ಬಟ್ ಇಲ್ಲಿ ನೋಡಿ ಬಿಸಿಲು ಕಾಯ್ತಾ ಇದೆ, ಚೆನ್ನಾಗಿದೆ, ಚಳಿನೂ ಇಲ್ಲ. I'm really enjoying the weather. Okay, see you. Hope you enjoy this vlog. See you next video. Bye. YouTube. Hi. Yeah. So wedding ಎಲ್ಲ ಮುಗೀತು. Back to home. So hope you enjoy this video. See you in next vlog. Bye bye.